ಇನ್ನು ಶ್ರೀಲಂಕಾ ಸರಣಿ ಸ್ಫೋಟದಲ್ಲಿ ಈತ ರಮೇಶ್ ಗೌಡ ಕೂಡ ಮೃತಪಟ್ಟಿದ್ದು, ರಮೇಶ್ ಪತ್ನಿ ಮತ್ತೆ ಪುತ್ರಿ ಈ ಒಂದು ಆಘಾತದಲ್ಲಿ ನಿತ್ರಾಣಗೊಂಡಿದ್ದಾರೆ. ರಮೇಶ್ ಗೌಡ ಮೃತದೇಹಕ್ಕಾಗಿ ಈಗ ಕುಟುಂಬ ಕಾದು ಕುಳಿತಿದ್ದು, ರಮೇಶ್ ಗೌಡ ಪಾರ್ಥಿವ ಶರೀರ ಇನ್ನೇನು ಬರಬೇಕಾಗಿದೆ. ಮಧ್ಯಾಹ್ನ 2:30ಕ್ಕೆ ಬರಬಹುದು ಅಂತ ಅಂದಾಜಿಸಲಾಗ್ತಾ ಇದ್ದು, ಸರಸ್ವತಿಪುರಂನ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ರಮೇಶ್ ಪತ್ನಿ ಮತ್ತೆ ಪುತ್ರಿ ಇಬ್ರು ಕೂಡ ನಿತ್ರಾಣಗೊಂಡಿದ್ದಾರೆ. 10 ರಮೇಶ್ ಪತ್ನಿ ಮಂಜುಳಾ ಮತ್ತೆ ಮಗಳು ದಿಶಾ ನಿತ್ರಾಣಗೊಂಡಿದ್ದು, ಈ ಒಂದು ಸಾವಿನ ಸುದ್ದಿಯನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ 3 ದಿನಗಳಿಂದಲೂ ಕೂಡ ಅನ್ನ ಆಹಾರವನ್ನ ಸ್ವೀಕರಿಸದೆ ಪತ್ನಿ ಮತ್ತೆ ಮಕ್ಕಳು ನಿರಂತರವಾಗಿ ದುಃಖಿಸ್ತಾನೆ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮೃತದೇಹ ತುಮಕೂರಿಗೆ ತಲುಪುವಂತಹ ಸಾಧ್ಯತೆ ಇದ್ದು, ಅಲ್ಲಿ ಕುಟುಂಬಸ್ಥರ ದುಃಖ ಮತ್ತೆ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ರಮೇಶ್ ಗೌಡ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಪುಟ್ಟರಾಜು ಕುಟುಂಬಸ್ಥರ ಆಕ್ರಂದನ. ಅಂದ್ರೆ ಎರಡೂ ಫ್ಯಾಮಿಲಿ ಕೂಡ ಮನೆಯ ಆಧಾರ ಸ್ತಂಭವನ್ನ ಕಳ್ಕೊಂಡಂತಹ ಆಘಾತ ಮತ್ತೆ ದುಃಖದಲ್ಲಿದ್ದಾರೆ. ಇನ್ನು ರಮೇಶ್ ಗೌಡ ತುಮಕೂರಿನವರು ಪಾರ್ಥಿವ ಶರೀರ ಬರೋದು 3 ಗಂಟೆ ಆಗತ್ತೆ. ಹೀಗಾಗಿ ಪಾರ್ಥಿವ ಶರೀರದ ಆಗಮನದಲ್ಲಿ ಅವರೀಗ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಇಲ್ಲ ರಮೇಶ್ ಗೌಡ ಅನ್ನುವಂತಹ ಸತ್ಯವನ್ನ ಅವರ ಪತ್ನಿ ಮತ್ತೆ ಮಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ 10 ನಿತ್ರಾಣಗೊಂಡಿದ್ದಾರೆ ಮಗಳು ಮತ್ತೆ ಪತ್ನಿ. ಇನ್ನೊಂದು ಕಡೆ ಇಲ್ಲಿ ಪುಟ್ಟರಾಜು ಕುಟುಂಬಸ್ಥರ ಗೋಳಾಟವು ಕೂಡ ಈಗ ಮುಗಿಲು ಮುಟ್ಟಿದೆ. ಅಲ್ಲೂ ಕೂಡ ಅಷ್ಟೇ 3 ದಿನಗಳಿಂದ ವಿಚಾರವನ್ನ ಗೌಪ್ಯವಾಗಿಡಲಾಗಿತ್ತು. ಪುಟ್ಟರಾಜು ಅವರ ತಂದೆ ಬಸವರಾಜು ಯಾರಿಗೂ ತಿಳಿಬಾರದು, ಮಗ ಇಲ್ಲ ಅನ್ನುವಂತಹ ನೋವು ಸದ್ಯಕ್ಕೆ ಯಾರಿಗೂ ಗೊತ್ತಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ತಾವೊಬ್ಬರೇ ದುಃಖವನ್ನ ನುಂಗಿಕೊಂಡು 3 ದಿನಗಳ ಕಾಲ ತೊಳಲಾಟ ನಡೆಸ್ತಾ ಇದ್ರು. ಆದ್ರೆ ಕೊನೆಗೂ ಹೇಳಲೇಬೇಕಾದಂತಹ ಅನಿವಾರ್ಯತೆ ಎದುರಾಯಿತು. ಯಾಕಂದ್ರೆ ಅಲ್ಲಿ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಇನ್ನೂ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರಿತಂತಹ ಬಸವರಾಜು ಅವರು ಈ ವಿಚಾರವನ್ನ ಕುಟುಂಬಸ್ಥರಿಗೆ ಹೇಳಿದ್ರು. ಆದ್ರೆ ಹೇಳಿದ್ರಷ್ಟೇ ಆಮೇಲೆ ಆಗಿರುವಂತದ್ದೆಲ್ಲವೂ ಕೂಡ ನಾವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡಬಹುದು. ಪುಟ್ಟರಾಜು ಕುಟುಂಬಸ್ಥರ ಕಣ್ಣೀರು ಕಡಲಾಗಿ ಹರಿತಾ ಇದೆ. ಈ ಒಂದು ದುಃಖವನ್ನ ಭರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ. ತನ್ನ ರಮೇಶ್ ಗೌಡ ಕುಟುಂಬಸ್ಥರ ಆಕ್ರಂದನವೂ ಕೂಡ ಅದೇ ರೀತಿ 10 ನಿತ್ರಾಣಗೊಂಡಂತಹ ಪರಿಸ್ಥಿತಿ. ಪ್ರವಾಸಕ್ಕೆ ಅಂತ ಖುಷಿಯಾಗಿ ಹೋಗಿದಂತಹ ಇವರೆಲ್ಲರೂ ಕೂಡ ಈ ರೀತಿಯ ಪರಿಸ್ಥಿತಿ ಎದುರಾಗತ್ತೆ ಅಂತ ಯಾರು ಕೂಡ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಉಗ್ರರ ದುಷ್ಕೃತ್ಯಕ್ಕೆ, ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾದಂತಹ ಘಟನೆ ಇದು. ನಮ್ಮ ಕನ್ನಡಿಗರು ಬಲಿಯಾಗಿರುವಂತಹ ವಿಚಾರ ನಿಜಕ್ಕೂ ಕೂಡ ಅತ್ಯಂತ ದುಃಖಕರ. ಇನ್ನು ರಮೇಶ್ ಗೌಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಪತ್ನಿ ಮತ್ತೆ ಪುತ್ರಿ 10 ನಿತ್ರಾಣಗೊಂಡಿದ್ದಾರೆ. ಇನ್ನು ಪಾರ್ಥಿವ ಶರೀರಕ್ಕೆ ಆಗಮಿಸೋದಿಕ್ಕೆ ಅಂತ ಈಗ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇತ್ತ ರಮೇಶ್ ಗೌಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಅವರ ಪತ್ನಿ ಮತ್ತೆ ಪುತ್ರಿಯ ಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ದುಃಖಕರವಾಗಿದೆ. ಸದ್ಯ ಅಲ್ಲಿಯ ಪರಿಸ್ಥಿತಿ ಬಗ್ಗೆ. ಹೌದು ಸುಕನ್ಯಾ, ಖಂಡಿತ ಏನು ಮೃತ ರಮೇಶ್ ಗೌಡರ ಪಾರ್ಥಿವ ಶರೀರಕ್ಕೆ ಸದ್ಯ ಕುಟುಂಬಸ್ಥರು ಕಾದು ಕುಳಿತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಇವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಸದ್ಯ ಇವರೆಲ್ಲ ಕಳೆದ 3 ದಿನ ಕೂಡ ಊಟ ತಿಂಡಿ ಏನೋ ಕೂಡ ಸೇರಿಸಿಲ್ಲ ಅಂತ ಹೇಳ್ಬೋದು. ರಮೇಶ್ ಪತ್ನಿ ಮಂಜುಳಾ ಆಗಿರುವುದು ಮತ್ತೆ ಮಗಳು ದಿಶಾ ಕೂಡ ಸದ್ಯ ನಿತ್ರಾಣ ವ್ಯವಸ್ಥೆಯಲ್ಲಿ ಇರುವಂತದ್ದು. ಅಂದ್ರೆ ಯಾರು ಮಾತಾಡೋ ಸ್ಥಿತಿಯಲ್ಲೂ ಕೂಡ ಇಲ್ಲ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಏನೋ ಒಂದು ಅಸಮಾಧಾನ, ಅಂದ್ರೆ ಒಂದು ದುಃಖಕರ ಒಂದು ಆಕ್ರೋಶ ಭರಿತವಾಗಿ ಕೂಡ ಮಾತನಾಡಿರುವಂತದ್ದು. ನನ್ನ ಮಗ ನನ್ ಗಂಡ ಬರ್ಲಿಲ್ಲ ಅಂತ ಹೇಳಿ ಅವರು ಕೂಡ ಹೇಳಿಕೆ ನೀಡಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಸದ್ಯ ಪಾರ್ಥಿವ ಶರೀರಕ್ಕೆ ತರೋದಕ್ಕೆಲ್ಲ ಕೂಡ ಸಕಾಲ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಮಧ್ಯಾಹ್ನ 3 ಗಂಟೆ ಅಥವಾ 4 ಗಂಟೆ ವೇಳೆಗೆ ತುಮಕೂರಿಗೆ ಬರುತ್ತೆ. ಇಲ್ಲಿ 1 ಗಂಟೆಗಳ ಕಾಲ ಅಂತಿಮ ದರ್ಶನ ಕೂಡ ವ್ಯವಸ್ಥೆ ಮಾಡ್ಕೊಳ್ಳಲಾಗುತ್ತೆ. ಬಳಿಕ ಕುಣಗಲ್ಗೆ ಅಲ್ಲಿ ಏನು ಒಂದು ಅವ್ರ ಮನೆಯಲ್ಲಿ ಕೂಡ ಅಲ್ಲಿ ಒಂದು ಅಂತಿಮ ವ್ಯವಸ್ಥೆ ಮಾಡಿ ತದನಂತರ ಸ್ವಂತ ಊರಿನ ಅಂದ್ರೆ ನಾಗಮಂಗಲ ತಾಲೂಕಿನ ಬೆಟ್ಟದಕೋಟೆ ಗ್ರಾಮದಲ್ಲಿ ಕೂಡ ಅಲ್ಲಿ ಸಂಜೆ ವೇಳೆಗೆ ಅಂತ್ಯ ಸಂಸ್ಕಾರ ನೀಡುತ್ತೆ. ಮತ್ತೊಂದು ಕಡೆ ಅವರು ಏನು ತಾಯಿ ಕೂಡ ಏನು ಸಿಕ್ಕಾಪಟ್ಟೆ ಒಂದು ನಿತ್ರಾಣ ವ್ಯವಸ್ಥೆಯಲ್ಲಿ ಅಂದ್ರೆ ಇಲ್ಲಿ ಒಂದು ದುಃಖ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಅವ್ರನ್ನ ಮಗನನ್ನ ನಿಂತು ಕಣ್ಣೀರ್ ಹಾಕ್ತಾರೆ ಅಂತ ಹೇಳ್ಬೋದು. ಇವರಿಗೆ ಕೂಡ ಏನು ಅವ್ರು ಹೇಳುವಂತ ಪ್ರಕಾರ ಈಗಾಗಲೇ ನನ್ನ ಮಗ ಈ ತರ ಅವರು ದುಬೈಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಂತೆ. ಅವ್ರ ತಾಯಿಗೆ ದುಬೈಗೆ ಹೋಗ್ತೀನಿ ಅಂತ ಹೇಳಿ ಈಗ ಶ್ರೀಲಂಕಾ ಹೋಗಿದ್ದು. ಆದ್ರೆ ಅವ್ರು ಹೇಳಿದ್ದೆ ಒಂದು, ನನ್ನ ಮಗ ಮಾಡಿದ್ದೆ ಒಂದು ಅಂತ ಹೇಳಿ ನಮ್ಗೆ ಈ ಒಂದು ಸುದ್ದಿ ಕೇಳಿ ಆಘಾತವಾಗಿದೆ ಅಂತಾನೆ ಹೇಳಿದ್ರು ಅಂತಾನು ಕೂಡ ಹೇಳಿದ್ರು. ಇನ್ನು ಮಗನು ಮಾರ್ನಿಂಗ್ ಏನೋ ಒಂದು ಮಾಧ್ಯಮಗಳ ಮುಖಾಂತರ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅವರು ಹೇಳಿಕೆ ಕೂಡ ನೀಡುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಸದ್ಯ ಎಲ್ಲ ಅವರ ರಮೇಶ್ ಗೌಡರ ಕುಟುಂಬಸ್ಥರು
ಮನೆಗೆ ಆಗಮಿಸಿರುವಂತದ್ದು. ಅವರು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಸಂಜೆ ವೇಳೆಗೆ ಒಂದು 4 ಗಂಟೆ ಒಳಗೆ ಪಾರ್ಥಿವ ಶರೀರ ಕೂಡ ಬರುತ್ತೆ. ಇಲ್ಲಿಂದ ಒಂದು ಅಂತಿಮ ದರ್ಶನ ಮುಗಿದ ಬಳಿಕ ಸಂಜೆ ವೇಳೆಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ಧನ್ಯವಾದ ಮಹೇಶ್. ಇದು ರಮೇಶ್ ಗೌಡ ಕುಟುಂಬಸ್ಥರು ಹೇಳ್ತಾ ಇರೋದು ಏನಂದರೆ, ರಮೇಶ್ ಗೌಡ ಅವರು ಹೇಳಿದ್ದು ಒಂದು ಕಡೆಗೆ, ಆದರೆ ಹೋಗಿರೋದು ಒಂದು ಕಡೆಗೆ. ಬಹುಶಃ ಅವ್ರು ಹೇಳಿದಂಗೆ ದುಬೈಗೆ ಏನಾದರೂ ಹೋಗಿದ್ದಿದ್ರೆ ಈ ರೀತಿಯ ಅನಾಹುತ ಆಗ್ತಿರ್ಲಿಲ್ಲ. ದುಬೈ ಅಂತೇಳಿ ಶ್ರೀಲಂಕಾಕ್ಕೆ ತೆರಳಿದ್ದು ತನ್ನ ಮಗ ಅಂತ ರಮೇಶ್ ಗೌಡ ತಾಯಿ ಈ ಒಂದು ಅಳಲನ್ನು ತೋಡ್ಕೊಂಡಿರೋದು. ಅಂದರೆ ನನ್ನ ಮಗನಿಗೆ ಈ ರೀತಿ ಆಗತ್ತೆ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಅವರ ಒಂದು ಮಾತಾಗಿದೆ. ನಿಮ್ಮ ಹಣೆ ಬರೋ ನನ್ನ ಹಣೆ ಬರೋ ಒಂದೇ ಆಗ್ಬಿಡ್ತಲ್ಲ. ನೀ ಮರ ಗಟ್ಟು